ನಮಸ್ತೆ. ಜ್ಯೋತಿರ್ಲಿಂಗಗಳಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಪಂಚಕೇದಾರದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಶಿವನಿಗೆ ಅರ್ಪಿತವಾದ ಪಂಚಕೇದಾರ ದೇವಾಲಯಗಳು ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ಮಹಾಕಾವ್ಯ ಮಹಾಭಾರತದಲ್ಲಿ ಆಳವಾಗಿ ಬೇರೂರಿವೆ. ದಂತಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವ ಸೋದರರು ತಮ್ಮ ಪಾಪಗಳಿಗಾಗಿ ಶಿವನಿಂದ ಕ್ಷಮೆ ಕೋರಿದರು. ಆರಂಭದಲ್ಲಿ ಅವರಿಗೆ ಪಾಪ ವಿಮೋಚನೆ ನೀಡಲು ಇಷ್ಟವಿಲ್ಲದ ಶಿವ ತನ್ನನ್ನು ತಾನು ಗೂಳಿಯಾಗಿ ಪರಿವರ್ತಿಸಿಕೊಂಡು ಗರ್ವಾಲ್ ಹಿಮಾಲಯದಲ್ಲಿ ಅಡಗಿಕೊಂಡನು. ಭೀಮನ ನೇತೃತ್ವದ ಪಾಂಡವರು ಅಂತಿಮವಾಗಿ ಅವನನ್ನು ಪತ್ತೆ ಹಚ್ಚಿದರು. ಶಿವ ಭೂಮಿಗೆ ಕಣ್ಮರೆಯಾಗಲು ಪ್ರಯತ್ನಿಸಿದಾಗ ಅವನ ದೇಹದ ಭಾಗಗಳು 5 ವಿಭಿನ್ನ ಸ್ಥಳಗಳಲ್ಲಿ ಕಾಣಿಸಿಕೊಂಡವು. ಅದು ಪಂಚಕೇದಾರ ದೇವಾಲಯಗಳಾಗಿ ಮಾರ್ಪಟ್ಟಿತ್ತು. ದಂತಕಥೆ ಮತ್ತು ಅನುಗುಣವಾದ ದೇವಾಲಯಗಳು ಸ್ಥಳದ ವಿವರ ಇಲ್ಲಿದೆ. ಕೇದಾರನಾಥ. ಪಾಂಡವರು ದೇವಾಲಯವನ್ನು ನಿರ್ಮಿಸಿದ ಕೇದಾರನಾಥದಲ್ಲಿ ಗೂಣು ಕಾಣಿಸಿಕೊಂಡಿತು. ತುಂಗನಾಥನಲ್ಲಿ ಗೂಳಿಯ ತೋಳುಗಳು ಕಾಣಿಸಿಕೊಂಡವು. ರುದ್ರನಾಥ. ಗೂಳಿಯ ಮುಖದ ರುದ್ರನಾಥನಲ್ಲಿ ಕಾಣಿಸಿಕೊಂಡವು. ಮಹಾಮಹೇಶ್ವರ. ಗೂಳಿಯ ಹೊಕ್ಕಳು ಮತ್ತು ಹೊಟ್ಟೆ ಮಹಾಮಹದೇಶ್ವರದಲ್ಲಿ ಕಾಣಿಸಿಕೊಂಡಿತು. ಕಲ್ಪೇಶ್ವರ. ಗೂಳಿಯ ಕೂದಲು ಮತ್ತು ತಲೆ ಕಲ್ಪೇಶ್ವರದಲ್ಲಿ ಕಾಣಿಸಿಕೊಂಡಿತು. ಪಂಚಕೇದಾರ ದೇವಾಲಯಗಳು ಕೇವಲ ಮಹತ್ವದ ಧಾರ್ಮಿಕ ತಾಣಗಳಲ್ಲ, ಜನಪ್ರಿಯ ತಾಣಗಳು ಆಗಿದ್ದು ಯಾತ್ರಿಗಳು ಮತ್ತು ಸಾಹಸಿಗರು ಆಕರ್ಷಿಸುತ್ತವೆ. ಪಂಚಕೇದಾರ ಯಾತ್ರೆಯು ಸಾಮಾನ್ಯವಾಗಿ 5 ದೇವಾಲಯಗಳಲ್ಲಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಭೇಟಿ ನೀಡುವುದನ್ನು ಒಳಗೊಂಡಿರುತ್ತೆ. ಕೇದಾರನಾಥದಿಂದ ಪರಿವರ್ತನವಾಗಿ ಕಲ್ಪೇಶ್ವರದೊಂದಿಗೆ ಕೊನೆಗೊಳ್ಳುತ್ತದೆ. ಅದಕ್ಕೆ ಕೇದಾರನಾಥ ಜ್ಯೋತಿರ್ಲಿಂಗದ ಜೊತೆಗೆ ಪಂಚಕೇದಾರ ದರ್ಶನ ಮಾಡುವುದು ಅತ್ಯಂತ ಅವಶ್ಯಕವಾಗಿ ಇರುವುದರಿಂದ ಹಿಂದೂ ಸಂಪ್ರದಾಯದಲ್ಲಿ ಪಂಚಕೇದಾರವನ್ನು ದರ್ಶನ ಮಾಡುವುದು ಎಲ್ಲರಿಗೂ ಅಭಿಪ್ರಾಯವಿರುತ್ತೆ. ಥ್ಯಾಂಕ್ ಯು.